ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ 2024ರಲ್ಲಿ ನಾನಾರ್ಥಕ ಪದಗಳನ್ನ ಕೇಳ್ತಾರೆ. ಹಾಗಾದ್ರೆ ಯಾವ್ಯಾವುದು ನಾನಾರ್ಥಕ ಪದಗಳು ನಿಮ್ಮ ಒಂದು ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಬರುತ್ತೆ ಅನ್ನೋದನ್ನ 10 ಕ್ವೆಶ್ಚನ್ ಪೇಪರ್ಗಳನ್ನ ತೆಗೆದುಕೊಂಡು ನಾನಾರ್ಥಕ ಪದಗಳನ್ನ ಕೊಟ್ಟಿದ್ದೇವೆ. ಇದು ಖಂಡಿತವಾಗಿ ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮ್ ನಲ್ಲಿ ಈ ಒಂದು ನಾನಾರ್ಥಕ ಪದಗಳು ಬಂದೇ ಬರುತ್ತೆ. ಮಿಸ್ ಮಾಡದೇನೆ ನೋಡ್ಕೊಳ್ಳಿ. ಜೊತೆಗೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಮರಿದೇನೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಯಾಕಪ್ಪ ಅಂತಂದ್ರೆ ನೆಕ್ಸ್ಟ್ ಎಜುಕೇಶನ್ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್, ರಿಸಲ್ಟ್ಸ್, ಎಲ್ಲಾ ರೀತಿಯಾದಂತಹ ಎಜುಕೇಶನ್ ಅಪ್ಡೇಟ್ಸ್ ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀವಿ. ನೆಕ್ಸ್ಟ್ ನಿಮಗೆ ಡಿಗ್ರಿನಲ್ಲಿ ಯಾವುದೇ ರೀತಿಯಾದಂತಹ ನೋಟ್ಸ್ ಗಳನ್ನ ಕೊಡೋದಿಲ್ಲ. ನಾವು ಪುನರ್ವಿ ಎಜು ಸಂಸ್ಕಾರ ಚಾನಲ್ ನ ಮುಖಾಂತರ ನೋಟ್ಸ್ ಗಳನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಸೊ ಬನ್ನಿ ಈಗ ವಿಡಿಯೋವನ್ನ ಶುರು ಮಾಡ್ತಾ ಹೋಗೋಣ. ಕೆಳಗಿನ 2 ಪದಗಳಿಗೆ ನಾನಾರ್ಥ ಬರೆಯಿರಿ. 2 ಪದಕ್ಕೆ ಮಾತ್ರ ನೀವು ಬರೀಬೇಕಾಗತ್ತೆ. ಹಾಗಾದ್ರೆ ಯಾವ್ಯಾವ್ದು ಬರುತ್ತೆ ಅಂತ ನೋಡ್ತಾ ಹೋಗೋಣ ಒನ್ ಬೈ ಒನ್. ತೊರೆ, ತೇಜಿಸು, ಹರಿವ ನದಿ. ಕಲಿ, ವೀರ, ತಿಳಿ, ಯುಗ. ಮುನಿ, ಕೋಪ, ಋಷಿ. ಕವಿ, ಆವರಿಸು, ಕಾವ್ಯ. ಅರಿ, ಶತ್ರು, ತಿಳಿ, ಕತ್ತರಿಸು. ದೊರೆ, ರಾಜ, ಸಿಗು. ನೆರೆ, ಪ್ರವಾಹ, ಮುಪ್ಪು. ಸಾರು, ಸಾಂಬಾರು, ತಿಳಿಸಾರು, ಪ್ರಚಾರ ಮಾಡು. ಉತ್ತರ ದಿಕ್ಕು, ಜವಾಬು. ಬಗೆ, ವಿಧ, ಯೋಚಿಸು. ಕಳೆ, ಕಾಂತಿ, ಕಡಿಮೆ ಮಾಡು. ಅಡಿ, ಪಾದ, ಅಳತೆ, ಕೆಳಗೆ. ಕವಿ, ಕಾವ್ಯ, ರಚನೆಕಾರ, ಆವರಿಸು. ಕರ, ತೆರಿಗೆ, ಕೈ. ಕವಿ, ಕಾವ್ಯ ರಚನೆಕಾರ, ಮೋಡ ಕವಿಯುವುದು. ಮುನಿ, ಕೋಪ. ಧನಿಕ, ಶ್ರೀಮಂತ, ಬಲ್ಲಿದ. ಇಲ್ಲಿ ಮುನಿಗೆ ಋಷಿನೂ ಕೂಡ ಹಾಕೋಬಹುದು. ಓಕೆ, ಋಷಿ ಅಂತ ಕೂಡ ತಿಳ್ಕೊಳ್ಳಿ. ಸುತ, ಮಗ, ಪುತ್ರ. ಸಮರ, ಯುದ್ಧ, ಕದನ. ಬಟ್ಟೆ, ವಸ್ತ್ರ, ದಾರಿ. ಅರಿ, ತಿಳಿ, ಶತ್ರು. ದೊರೆ, ಸಿಗು, ಅರಸ. ವ್ಯಾಕರಣ ಭಾಗಕ್ಕೆ ಇನ್ಯಾವ ಕ್ವಶನ್ಸ್ ಬೇಕು ಅಂತ ಕಮೆಂಟ್ ಮಾಡಿ. ಎಲ್ಲಾ ವ್ಯಾಕರಣ ಭಾಗವನ್ನು ಅಪ್ಲೋಡ್ ಮಾಡ್ತೀವಿ. ಖಂಡಿತ ನಿಮಗೆ 8 ಮಾರ್ಕ್ಸ್ ಬಂದೇ ಬರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.